ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಮನೇಲಿ ಉಟ್ಟು ಬಿಟ್ಟಿರುವಂತಹ ಸೀರೆ ಇದ್ದರೆ ಯಾರಿಗೂ ಕೊಡೋಕ್ಕೂ ಬರೋದಿಲ್ಲ ಅಂಥ ಸೀರೆಗಳಿದ್ದರೆ ನೋಡಿ, ನಾನು ಇವತ್ತು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಆ ರೀತಿ ಮಾಡ್ಕೊಬೋದು. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ಒಂದು ಸೀರೆಯನ್ನು ತಗೊಂಡು ಅದನ್ನು ಫುಲ್ ಓಪನ್ ಮಾಡಿಕೊಂಡು ನಾನು 2 ಮಡಿಕೆಯಾಗಿ ಮಡ್ಚ್ಕೊಂಡಿದ್ದೀನಿ. ಮಡ್ಚ್ಕೊಂಡಾದಮೇಲೆ ಕರೆಕ್ಟಾಗಿ ಮಿಡ್ಲಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮಿಡ್ಲಲ್ಲಿ ಫುಲ್ ಕಟ್ ಮಾಡಿಕೊಂಡು ಸೆರಗ್ ತನಕ ಕಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಫುಲ್ಲು ಕಟ್ ಮಾಡ್ಕೊಂಬಿಡೋಣ. ನೋಡಿ, ಕಟ್ ಮಾಡಿದ ಪೀಸು ನಮಗೆ ಈ ರೀತಿಯಾಗಿ ಸಿಕ್ಕಿದೆ. ನೋಡಿ, ಎಷ್ಟು ಅಗಲ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ಇದೇ ರೀತಿ 2 ಪೀಸ್ ಸಿಕ್ಕಿದೆ. ಇದರಲ್ಲಿ ಡಬಲ್ ಫೋಲ್ಡ್ ಇದೆ, ಮತ್ತೊಂದು ಕೂಡ ಇದೇ ರೀತಿ ಡಬಲ್ ಫೋಲ್ಡ್ ಇರುತ್ತೆ. ನಾನಿವಾಗ ಒಂದನ್ನೇ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ, ಒಂದು ಪೀಸ್ ಮಾತ್ರ. ನೋಡಿ, ಈ ರೀತಿಯಾಗಿ ಇರುತ್ತೆ. ಇದನ್ನು ಇವಾಗ ಡಬಲ್ ಫೋಲ್ಡ್ ಇದೆಯಲ್ವ, ಇದರಲ್ಲಿ 2 ಸೇರಿಸಿ ನಾವೀಗ ಸ್ಟಿಚ್ಚನ್ನು ಸುತ್ತಲೂ ಕೂಡ ಹಾಕ್ಕೊಂಡು ಬರಬೇಕು. ನಾನಿವಾಗ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಫುಲ್ ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಬಂದಿದ್ದೀನಿ ಆಲ್ರೆಡಿ. ಫುಲ್ ಸುತ್ತಲೂ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ಅದನ್ನೆಲ್ಲ ತೆಕ್ಕೊಂಬಿಡ್ಬೇಕು. ಇವಾಗ ಸ್ಟಿಚ್ ಹಾಕಿದ್ದಾಗಿದೆ. ನೆಕ್ಸ್ಟು ಬೇಕಿದ್ದರೆ ನೀವು ಇನ್ನೊಂದು ಸ್ವಲ್ಪ ದಪ್ಪ ಬೇಕು ಅಂತಂದರೆ ಇನ್ನೊಂದು ಪೀಸ್ ಇರುತ್ತಲ್ಲ, ಅದನ್ನು ಕೂಡ ಇದ್ರ ಮೇಲ್ಗಡೆ ಇಟ್ಟು ಇನ್ನೊಂದು ಸತಿ ಸ್ಟಿಚ್ ಹಾಕ್ಕೊಳ್ಬೋದು. ನಾನು 2 ಪೀಸನ್ನು ಉಪಯೋಗಿಸ್ಕೊಂಡಿದ್ದೀನಿ, ಉಳಿದಿರೋದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಹೀಗೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಇದಕ್ಕೆ ಒಂದು ಬಾರ್ಡರ್ ಥರ ಕೊಡಬೇಕಾಗತ್ತೆ. ಇದಕ್ಕೆ ನಾನು ಇಲ್ಲಿ ಹಳೆಯದಾಗಿರುವ ಉಪಯೋಗ ಬರದೇ ಇರುವಂಥ ಒಂದು ಪ್ಯಾಂಟಿನ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ನೋಡಿ, ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಸುತ್ತಲೂ ಕೂಡ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ತೊಗೊಂಬರ್ತೀನಿ. ನೋಡಿ, ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಮಾಡಿಕೊಂಡ್ರೆ ಆಯಿತು. ನಿಮಗೆಲ್ಲ ಗೊತ್ತಾಗಿರ್ಬೋದು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಹೌದು ಫ್ರೆಂಡ್ಸ್, ಇದು ಅಡುಗೆ ಮನೆಯಲ್ಲೆಲ್ಲ ನಮ್ಗೆ ಉಪಯೋಗಿಸ್ಕೊಳ್ಳಿಕ್ಕೆ ಲಾಂಗ್ ಆಗಿರುವಂಥ ಮ್ಯಾಟನ್ನು ನಾನು ಇವತ್ತು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಮ್ಯಾಟ್ ಥರ ಬೇಡ ಅಂತಂದರೆ ಉದ್ದಕ್ಕೆ ಹಾಸ್ಕೊಂಡು ಕೂರ್ಲಿಕ್ಕೂ ಕೂಡ ಉಪಯೋಗಿಸ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಡಬಲ್ ಸ್ಟಿಚ್ಚನ್ನು ನಾನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ವೀಡಿಯೋದಲ್ಲಿ ನಾನು ಹೇಗೆ ತೋರಿಸಿದ್ದೀನೋ ಅದೇ ರೀತಿಯೇ ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೊಂಡು ತೊಗೊಂಬರ್ತೀನಿ ನಾನು. ಫ್ರೆಂಡ್ಸ್, ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟಿಚ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಾನಿಲ್ಲಿ ಹಳೆಯದಾಗಿರುವ ಪ್ಯಾಂಟ್ ಏನಿರುತ್ತೆ ಅದರದ್ದೇ ಪೀಸನ್ನು ಕಟ್ ಮಾಡಿಕೊಂಡು ಸುತ್ತಲೂ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇಷ್ಟೇ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇದೇ ಪ್ಯಾಂಟಿನ ಪೀಸಿನ ನಾನು ಮಿಡ್ಲಲ್ಲೂ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಆದಮೇಲೆ ಒಂದು ಸತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಷ್ಟೆಷ್ಟು ದೂರಕ್ಕೆ ಬೇಕು ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೋದು. ನಾನೊಂದು ಅಂದಾಜನ್ನು ಮಾಡಿದ್ದೀನಿ, ಯಾವುದೇ ರೀತಿ ಅಳತೆ ಎಲ್ಲ ಏನು ಮಾಡಿಲ್ಲ. ನೋಡಿ, ಒಂದು ಅಂದಾಜಲ್ಲಿ ಈ ರೀತಿ ನೋಡಿ, ಇದನ್ನು ಕೂಡ ಅಷ್ಟೇ ಆ ಕಡೆ ಈ ಕಡೆ ಸ್ವಲ್ಪ ಮಡ್ಚ್ಕೊಂಡು ಮಿಡ್ಲಲ್ಲಿ ಈ ರೀತಿ ನೋಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಉಲ್ಟಾ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ಟು ತುದಿವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಅಡುಗೆ ಮನೇಲಿ ಮ್ಯಾಟ್ ಥರ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಾಗತ್ತೆ. ನಾನು ಇದನ್ನು ಅಡುಗೆ ಮನೆ ಮ್ಯಾಟಾಗಿಯೇ ಉಪಯೋಗಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಬೇಕು. ಇದನ್ನು ಕೂಡ ನಾನು ಸ್ಟಿಚ್ ಮಾಡಿಕೊಂಡು ನೋಡಿ ತೊಗೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನಮ್ಮ ಮನೆಯಲ್ಲಿರುವಂಥ ಹಳೆ ಬಟ್ಟೆಗಳಲ್ಲೇ ನಾವು ಇದನ್ನು ಮಾಡಿದಾಗೂ ಆಯಿತು. ನೋಡಿ, ಒಂದು ಸೀರೆ ಮತ್ತು ಒಂದು ಪ್ಯಾಂಟಿಂದ ಎಷ್ಟು ಸುಂದರವಾಗಿರುವ ವಸ್ತು ರೆಡಿ ಆಯಿತು ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇದೇ ರೀತಿ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.